ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪ್ಲೀಸ್ ದುರ್ಗಾ, ಇಲ್ಲಾಂದ್ರೆ ನಾನು ಫೇಲ್ ಆಗ್ಬಿಡ್ತೀನಿ. ನನಗೋಸ್ಕರನೂ ಡ್ಯಾನ್ಸ್ ಮಾಡಲ್ವಾ? ದುರ್ಗಾ ಪ್ಲೀಸ್ ದುರ್ಗಾ, ಅಮ್ಮ ಇದ್ದಿದ್ರೆ ಈಗ ಹೇಳ್ತಿರ್ಲಿಲ್ಲ. ಸರಿ ಪುಟ್ ಮೇಡಮ್, ನಾನು ಮಾಡ್ತೀನಿ. ಆದರೆ ನಮ್ಮ ಪುಟ್ ಮೇಡಮ್ಗೋಸ್ಕರ ಮಾತ್ರ. ಆದರೆ ನಂದೊಂದು ಷರತ್ತು. ಏನೋ ಷರತ್ತಿಗೆ ಷರತ್ತಾ? ಏನದು? ನಿಮ್ಮಪ್ಪ ನನ್ನ ಜೊತೆ ಡ್ಯಾನ್ಸ್ ಮಾಡುವಾಗ ಡಿಕ್ಕೆ ಹೊಡಿಬಾರ್ದು. ಅದೇ ನನ್ನ ಷರತ್ತು. ಸರಿ ಆಯ್ತು, ಟ್ರೈ ಮಾಡ್ತೀನಿ. ಮನ್ಸಿಗೆ ಏನ್ ಅನ್ಸುತ್ತೋ ಅದ್ರ ಆಪೋಸಿಟ್ ಮಾಡು. ಅವ್ರ ಹತ್ರ ಬಂದ್ರೆ ನೀನ್ ದೂರ ಹೋಗು. ಕಾಲ್ ತುಳಿಯೋದು ಪಾರ್ಟ್ ಆಫ್ ದ ಡ್ಯಾನ್ಸ್. ಇರ್ಲಿ, ಆಮೇಲೆ ನೋಡ್ಕೊಂತೀನಿ. ಅದ್ಯಾಕೆ ಆ ಥರ ನಗ್ತಾ ಇದ್ದೀರಾ? ಹಲ್ಲುಜ್ಜಿಲ್ವಾ? ಅಥವಾ ಹಲ್ಲು ತುಂಬ ಗಟ್ಟಿ ಇದೆ ಅಂತ ತೋರಿಸ್ತಾ ಇದ್ದೀರಾ? ಮೊದಲು ಈ ಭಯಾನಕವಾಗಿರೋ ನಗುನ ನಿಲ್ಲಿಸಿ ಬೋಸು. ಇದು ಭಯಾನಕವಾಗಿ ನಗ್ತಾ ಇದ್ದೀನ? ಅಷ್ಟು ಪ್ರೀತಿಯಿಂದ ನಗ್ತಾ ಇದ್ದೀನಿ. ನಗದು ಆರೋಗ್ಯಕ್ಕೆ ಒಳ್ಳೇದು ಅಂತ ಗೊತ್ತಿಲ್ವಾ? ಬೋಸು, ನಗೋದು ಆರೋಗ್ಯ. ಅದೇ ಹುಚ್ಚುಚ್ಚು ಥರ ನಗ್ತಾರಲ್ಲ, ಅದು ಅನಾರೋಗ್ಯ ಅಂತಾರೆ. ನನಗೆ ಏನಾದರೂ ಹೇಳು, ನೀನು ಏನು ಹೇಳಿದ್ರು ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಫ್ರೆಂಡ್ಲಿ ಆಗಿರ್ತೀನಿ. ಹೌದೌದು, ನನಗೆ ಗೊತ್ತು. ಈ ಥರ ಏನೇನೋ ಆಸೆ ಹೊಡ್ಸ್ಬಿಟ್ಟು ನಾನು ಯಾಮರ್ಸ್ತೀರಾ ಅಂತ. ಯಾಮರ್ಸಕ್ಕೆ ನಿನ್ನ ಹತ್ರ ಏನಿದೆ ಹೇಳು? ಆ ಫಿಟ್ಟಿಂಗ್ ಮಣಿ ನೀ ಇನ್ನೊಂದು ಎಡ್ಬಿಟ್ರ. ನಾನು ಎಡ್ವಟ್ ರಾಣಿನಾ? ಅಣ್ಣ, ನಿಂಗೆ ಸರಿಯಾಗಿ ಡ್ಯಾನ್ಸ್ ಮಾಡೋಕ್ಕೂ ಬರಲ್ಲ, ಡ್ಯಾನ್ಸ್ ಮಾಡ್ಸೋಕ್ಕೂ ಬರಲ್ಲ. ಅಲ್ಲ ಪ್ರಾಜೆಕ್ಟ್ ಎಲ್ಲ ಹಾಳಾಗೋಯ್ತು. ಕಂದ, ಅದು ಅಲ್ಲ, ಏನು ಗುರು ಈ ಹುಡುಗಿರು? ನನಗೇನಾದರೂ ಹೆಣ್ಣು ದೋಷ ಇದೆಯಾ? ಏನು ಕತೆ? ಅಪ್ಪ ದೇವ್ರೆ, ನೀನು ಈ ಹುಡುಗಿರನ್ನ ಸೃಷ್ಟಿ ಮಾಡುವಾಗ ಏನಾದರೂ ಆಪ್ರೇಟಿಂಗ್ ಸಿಸ್ಟಮ್ ಹಾಕೋದನ್ನ ಮರ್ತ್ಬಿಟ್ಟಿಯಾ? ಹೆಂಗುರು ಇರೋದು ಇವ್ರ ಜೊತೆ? ಅಲ್ಲ, ಎಡ ಅಂದರೆ ಬಲ ಅಂತಾರೆ, ಸರಿ ಅಂದರೆ ತಪ್ಪು ಅಂತಾರೆ. ಪ್ರೀತಿಯಿಂದ ಇದ್ದರೆ ಯಾಕೆ ಇಷ್ಟು ಹತ್ರ ಬರ್ತೀಯಾ ಅಂತಾರೆ. ಅದೇ ಸ್ವಲ್ಪ ದೂರ ಹೋದರೆ ನೀವು ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತಾರೆ. ಸೈಲೆಂಟಾಗಿದ್ದರೆ ಯಾಕೆ ಒಳ್ಳೆ ಗುಮ್ಮನ್ ಥರ ಇದೆಯಾ ಅಂತಾರೆ. ಅದೇ ನಗ್ತಾ ಮಾತಾಡಿದ್ರೆ ಏನು ಒಳ್ಳೆ ಹುಚ್ಚುಚ್ಚರ ಥರ ನಗ್ತಿಯಲ್ಲ ಅಂತ ಹೇಳ್ತಾರೆ. ಯಪ್ಪ, ಇವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಮ್ಯಾನ್ಯಲ್ ಬುಕ್ ಇದ್ದರೆ ಕೊಡಪ್ಪ. ಅಯ್ಯೋ, ಲೈಫ್ ಲಾಂಗ್ ಇವ್ರನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಹಾಂ, ಹೋಗಿ ಹೋಗಿ ನಿನ್ನ ಕೇಳ್ತಾ ಇದ್ದೀನಲ್ಲ, ನಿನಗೆ ಅರ್ಥ ಆಗಿಲ್ಲ ಅಂತ. ಇವತ್ತು ನಿಮ್ಮಿಂದ ನನ್ನ ಮರ್ಯಾದೆ ಇಡೀ ಮನೆಯವ್ರ ಮುಂದೆ ಹರಾಜಾಯ್ತು. ಮೇಡಮ್ ಮುಂದೆ ತಲೆ ತಗ್ಸೋಗಿ ಮಾಡ್ಬಿಟ್ರಿ. ಏನು ನಿನ್ಗೊಬ್ಳಿಗೆ ಮಾನ ಇರೋದಾ? ಗಂಡಸಿಗೆ ಮಾನ ಮರ್ಯಾದೆ ಏನೂ ಇರಲ್ವಾ? ನನಗೇನು ಆ ಮಂಚದ ಮೇಲೆ ಬಿದ್ದು ಖುಷಿ ಆಯ್ತಾ? ಅವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ರೆ ನನಗೇನು ಕುಣಿಬೇಕು ಅಂತ ಅನಿಸ್ತಾ ಇದ್ದ? ಒಳ್ಳೆ ಮರ್ಯಾದಿನ ಇವಳೊಬ್ಳೆ ಕಾಂಟ್ರಾಕ್ಟ್ ತೊಗೊಂಡಿರೋ ಥರ ಆಡ್ತಾಳೆ. ಎಷ್ಟು ಕಂಟ್ರೋಲ್ ಮಾಡ್ತೀನಿ ಜಗಳ ಮಾಡಬಾರ್ದು ಅಂತ ಅಂದ್ರೂ ಏನೋ ಒಂದು ಹೇಳಿ ನನ್ನ ಕೋಪ ಬರ್ಸ್ಬಿಡ್ತಾಳೆ. ಏನ್ ಬೋಸು ಅದು? ಒಬ್ಬೊಬ್ರು ಏನೇನೋ ಮಾತಾಡ್ಕೋತಿದ್ದೀರಾ? ಏನಿಲ್ಲ. ಇಲ್ಲ ಇಲ್ಲ, ನೀವೇನೋ ಅಂದ್ರಿ. ಏನೋ ಅಂದ್ರಿ ಬೋಸು, ಏನಂದ್ರಿ? ದುರ್ಗಾ, ನೀನು ಅಲ್ಲಿ ಕಿವಿ ಮುಚ್ಕೊಂಡು ಡ್ರಾಮಾ ಮಾಡ್ತಾ ಇದ್ದಿದ್ರೆ ನಾನು ಅದನ್ನ ಬಿಡ್ಸಕ್ಕೆ ಎಲ್ಲಿ ಬರ್ತಾ ಇದ್ದೆ, ಮಂಚದ ಮೇಲೆ ಎಲ್ಲಿ ಬಿಡ್ತಾ ಇದ್ವಿ? ಅಯ್ಯೋ, ಹಾಗಾದ್ರೆ
ಇವಾಗ ಇದನ್ನು ನನ್ನ ಮೇಲೆ ಹಾಕ್ಬಿಟ್ರಾ? ಅಯ್ಯೋ ದೇವ್ರೆ, ಇದು ಮಾಯಾ ಅಲ್ಲ, ಮಾಳ್ವಿಕಾ ಮಾಯನ ಹಿಪ್ನೋಟೈಸ್ ಮಾಡಿದಾಳೆ. ಇವಳು ಅವ್ಳ ಕಂಟ್ರೋಲಲ್ಲೇ ಇಲ್ಲ. ದುರ್ಗಾ, ನೀನ್ ಹುಷಾರಾಗಿರ್ಬೇಕು. ಓಕೆ, ಕಾಮ್ ಡೌನ್ ದುರ್ಗಾ, ಕಾಮ್ ಡೌನ್. ನೋಡು, ನಾನು ಅದನ್ನ ನಿನ್ನ ತಲೆ ಮೇಲೆ ಹಾಕ್ತಿಲ್ಲ, ನಮ್ಮ ಇಬ್ಬರಿಂದನೂ ಆಯ್ತು ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಇಲ್ಲ ಇಲ್ಲ, ನನ್ನಿಂದ ಅಲ್ಲ, ನಿಮ್ಮಿಂದ ಮಾತ್ರ. ಶಟ್ ಅಪ್. ಏನಾಯ್ತು? ನಿಲ್ಸೆ ನಿನ್ ನಾಟಕನ. ಮೊದ್ಲು ನನ್ನನ್ನ ಶರತ್ತಿಂದ ದೂರ ಮಾಡ್ದೆ, ಇವಾಗ ಈ ಮನೆ ಯಜಮಾನಿ ತರ ಓಡಾಡ್ತಾ ಶರತ್ ಜೊತೆನೆ ಜಗಳ ಆಡ್ತಿದ್ಯಾ? ನಿನ್ಗೆ ಅಷ್ಟೊಂದು ಕಷ್ಟ ಆಗಿದ್ರೆ ಬಿಟ್ಟು ಹೋಗಿ ಅವ್ರನ್ನ. ನಿನ್ನ ದೊಡ್ಡ ಯಜಮಾನಿ ಅನ್ಕೊಂಡಿದ್ಯಾ? ನೋಡ್ ಮಾಯಾ, ನಾನ್ ಯಾವ ಯಜಮಾನಿನೂ ಅಲ್ಲ, ಆಗೋದಕ್ ನಂಗೆ ಇಷ್ಟನೂ ಇಲ್ಲ. ಮಾಯಾ, ಇಸ್ ನನ್ ಆಫ್ ಯೋರ್ ಬಿಸ್ನೆಸ್. ಪ್ಲೀಸ್ ಬಿಹೇವ್ ಯುವರ್ ಸೆಲ್ಫ್. ನೋಡ್ದ್ಯಾ? ನೋಡು, ನಿನ್ ಪರ ವಹಿಸ್ಕೊಂಡು ಮಾತಾಡ್ತಾ ನನ್ ಮೇಲೆ ರೇಗ್ತಾ ಇದ್ದಾರೆ. ಎಷ್ಟು ಚೇಂಜ್ ಮಾಡ್ಬಿಟ್ಟೆ ಅಲ್ಲ ಅವ್ರನ್ನ. ಮಾಯಾ, ಏನಾಯ್ತು ಇವಾಗ? ಇಬ್ರು ಒಟ್ಟಿಗೆ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಉರಿತಾ ಇದೆ. ಇವಳು ನೋಡ್ತಾ ಇದ್ರೆ ಕೋಪ ಬರ್ತಿದೆ. ಸ್ಟಾಪ್ ದಿಸ್ ನಾನ್ಸೆನ್ಸ್ ಮಾಯಾ. ದಯವಿಟ್ಟು ರೂಮ್ಗೆ ಹೋಗಿ ನೀನು. ಹೋಗಲ್ಲ ಶರತ್. ಈ ದುರ್ಗನಿಂದ ಅನ್ಯಾಯ ಆಗಿದೆ, ಮೋಸ ಆಗಿದೆ. ಐ ವಾಂಟ್ ಜಸ್ಟಿಸ್. ಶರತ್ ಮಾಯಾ. ಮಾತ್ ಸಾಕು ಮಾಯಾ, ಬೇಗ ನಾನು ಹೇಳಿದ ಕೆಲಸ ಮುಗಿಸು ಮಾಯಾ. ನೀನ್ ಈ ಮನೆಗ್ ಬಂದ್ಮೇಲೆ ನನ್ ಲೈಫೇ ಸ್ಮಶಾನ ಆಗೋಗಿದೆ. ಶರತ್ ಪಕ್ಕದಲ್ಲಿ ನಾನಿರ್ಬೇಕಾಗಿತ್ತು, ಆ ಜಾಗನ ನೀನ್ ಕಿತ್ಕೊಂಡೆ. ಈ ಮನೇಲಿ ನನಗ್ ಸಿಗ್ಬೇಕಾಗಿರೋ ಗೌರವ, ಸ್ಥಾನ ಎಲ್ಲ ಮಣ್ಪಾಲ್ ಮಾಡ್ದೆ. ನಾನ್ ಅನ್ಭವಿಸ್ಬೇಕಾಗಿರೋ ಸುಖ, ಪ್ರೀತಿ ಎಲ್ಲ ನೀನ್ ಕಿತ್ಕೊಂಡೆ. ಶರತ್ ಮನ್ಸಲ್ಲಿ ನಾನಿರ್ಬೇಕಾಗಿರೋ ಜಾಗದಲ್ಲಿ ನೀನ್ ಬಂದ್ ಕೂತ್ಕೊಂಡಿದ್ಯಾ. ಮಾಯಾ, ಸ್ವಲ್ಪ ಸುಮ್ಮನೆ ಇರು. ಏನೇ ಇದ್ರು ನಾವು ಆಮೇಲೆ ಕುತ್ಕೊಂಡು ಮಾತಾಡೋಣ. ಸ್ವಲ್ಪ ಸಮಾಧಾನವಾಗಿರು ಮಾಯಾ. ನನ್ ಜೀವನನ ಹಾಳು ಮಾಡಿ ಸಮಾಧಾನವಾಗಿರು ಅಂತ ಹೇಗೆ ಹೇಳ್ತೀಯ ನೀನು? ನಾನ್ ಯಾರ ಜೀವನನೂ ಹಾಳು ಮಾಡಿಲ್ಲ. ಯಾಕೆ ಹಾಳು ಮಾಡಿಲ್ಲ? ನನ್ ಕೊಳ್ಳಲ್ಲಿ ಇರ್ಬೇಕಾಗಿರೋ ತಾಳಿ ಇವ್ರ ಕೊಳ್ಳಲ್ಲಿದೆ. ಅದನ್ನ ಶರತ್ತು ನನಗೆ ಕಟ್ಬೇಕಾಗಿತ್ತು. ಅದನ್ನ ನೀನ್ ಕಿತ್ಕೊಂಡು ನನ್ನ ಲೈಫ್ನ ಹಾಳು ಮಾಡಿದ್ಯಾ. ಮಾಯಾ, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಪ್ಲೀಸ್ ಸ್ಟಾಪ್ ಇಟ್. ಹೇಗ್ ಸುಮ್ನಿರ್ಲಿ ಶರತ್? ಈ ತಾಳಿ ಇವಳ ಕೊಳ್ಳಲ್ಲಿರೋವರೆಗೂ ನಾನು ಹೇಗ್ ಸುಮ್ನಿರ್ಲಿ ಶರತ್? ಇದನ್ನ ನೋಡ್ದಾಗೆಲ್ಲ ನನಗೆ ರಕ್ತ ಕುದಿಯತ್ತೆ. ಇದನ್ನ ಇವಳು ನನ್ನಿಂದ ಅನ್ಯಾಯವಾಗಿ ಕಿತ್ಕೊಂಡಿದ್ದಾಳೆ.